ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜವೃಕ್ಷವಾಗಿರುವ ಗುಲ್ಮಹರ್ ಅಥವಾ ಕೆಂಜುಗ ಕ್ರಿಸ್ತಶಕ 19ನೇ ಶತಮಾನದಲ್ಲಿ ಬ್ರಿಟಿಷರಿಂದ ಭಾರತಕ್ಕೆ ಬಂದ ಒಂದು ಸುಂದರ ವೃಕ್ಷ. ಇದೀಗ ಈ ಮರದ ಹೂವಿನ ಸಮಯ. ಈ ಕೆಂಜುಗದ ವಿಶೇಷತೆಗಳನ್ನ ಪರಿಚಯಿಸಿಕೊಳ್ಳೋಣ. ದಿಲೋನಿಕ್ಸ್ ರಿಜಿಯಾ ಇದರ ವೈಜ್ಞಾನಿಕ ಹೆಸರಾಗಿದ್ದು, ಕುಟುಂಬ ಸೀಸಲ್ಪೈನಿಯೇಸಿಯೇ ಅಥವಾ ಫೆಬಾಸಿಯೇ ಆಗಿದ್ದು, ಕನ್ನಡದಲ್ಲಿ ಕೆಂಜುಗ, ಕತ್ತಿಕಾಯಿ ಮರ, ಸೇದು ಸಂಕೇಶ್ವರ, ಕೆಂಪು ತುರಾಯಿ ಎಂದರೆ ಹಿಂದಿಯಲ್ಲಿ ಗುಲ್ಮಹರ್, ಆಂಗ್ಲ ಭಾಷೆಯಲ್ಲಿ ಫ್ಲೇಮ್ ಟ್ರೀ, ಫೈರ್ ಟ್ರೀ, ಪಿಕಾಕ್ ಫ್ಲವರ್ ಇತ್ಯಾದಿ ಹೆಸರುಗಳಿವೆ. ಕೆಂಜುಗದ ಮೂಲ ಮಡಗಾಸ್ಕರ್ ಆಗಿದ್ದು, ಭಾರತ, ಆಫ್ರಿಕಾ ಸೇರಿದಂತೆ ವಿಶ್ವದಾದ್ಯಂತ ಕಾಣಬಹುದಾದ ಒಂದು ಸುಂದರ ವೃಕ್ಷ. ಉಷ್ಣ ಹಾಗೂ ಸಮಶೀತೋಷ್ಣ ವಲಯದ ಕಾಡುಗಳು, ಉದ್ಯಾನಗಳು ಹಾಗೂ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಪ್ರಮುಖ ನಗರಗಳಲ್ಲಿ ಬ್ರಿಟಿಷರಿಂದ ರಸ್ತೆ ಬದಿಗಳಲ್ಲಿ ಈ ಮರಗಳನ್ನ ಬೆಳೆಸಲಾಯಿತು. ಸುಮಾರು 30ರಿಂದ 60 ಅಡಿ ಎತ್ತರವಾಗಿ ಬೆಳೆಯುವ, ಕಂದು ಮಿಶ್ರಿತ ಬಿಳಿ ಬಣ್ಣದ ಕಾಂಡದಿಂದ ಕೂಡಿರುವ, ಸುಮಾರು 1 ಅಡಿ ಉದ್ದವಾದ ತೊಟ್ಟಿನಲ್ಲಿ ಅಂಡಾಕಾರದ ಕಿರುಪತ್ರಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು, ಕೇಸರಿ ಮಿಶ್ರಿತ ಕೆಂಪು ಬಣ್ಣದ 4 ದಳಗಳಿಂದ ಕೂಡಿದ ಸುಂದರವಾದ ಹೂಗಳಿರುತ್ತವೆ. ಚಳಿಗಾಲದಲ್ಲಿ ಎಲೆಗಳೆಲ್ಲ ಉದುರಿ, ಬೇಸಿಗೆಯಲ್ಲಿ ಇಡೀ ವೃಕ್ಷವೇ ಕೆಂಪು ಬಣ್ಣದ ಸುಂದರ ಹೂಗಳಿಂದ ಕಂಗೊಳಿಸುತ್ತಿರುತ್ತದೆ. ಈ ಮರದ ಕಾಯಿಗಳು ಚಪ್ಪಟೆಯಾದ ಹಾಗೂ ನೀಳವಾಗಿ ಬಾಗಿರುವುದರಿಂದ ನೋಡಲು ಕತ್ತಿಯಂತೆ ಕಾಣುವುದರಿಂದ ಕತ್ತಿಕಾಯಿ ಮರ ಎಂದು ಕೂಡ ಕರೆಯುತ್ತಾರೆ. ಕೇವಲ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಮಾತ್ರ ಬಳಸಲ್ಪಡುವ ಕೆಂಜುಗದ ಎಲೆಗಳಿಂದ ಮಧುಮೇಹ, ಸಂಧಿವಾತ ಹಾಗೂ ಮಂಡಿ ನೋವಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಈ ಮರದ ಅಂಟನ್ನ ಆಹಾರೋದ್ಯಮದಲ್ಲಿ ಬಳಸಲಾಗುತ್ತದೆ. ಈ ಮರದ ಹೂವಿನ ವಿಶೇಷವೆಂದರೆ ಇದರ 4 ದಳಗಳಲ್ಲಿ ಒಂದು ದಳ ಮಾತ್ರ ವಿಭಿನ್ನವಾಗಿದ್ದು, ಬಿಳಿ ಬಣ್ಣವನ್ನ ಲೇಪಿಸಿದಂತಿರುತ್ತದೆ. ಈ 4 ದಳಗಳಲ್ಲಿ ಈ ಒಂದು ದಳವನ್ನ ತಿನ್ನಬಹುದು. ಇದು ಸ್ವಲ್ಪ ಹುಳಿಯಾದ ಹಾಗೂ ಉತ್ತಮವಾದ ಸ್ವಾದದಿಂದ ಕೂಡಿರುತ್ತದೆ. ಈ ದಳಗಳನ್ನ ಸ್ಥಾನೀಯವಾಗಿ ಕೆಲ ಸಂತೆಗಳಲ್ಲಿ ಮಾರುವುದುಂಟು. ಈ ಮರದ ಬೀಜಗಳಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್ ಹಾಗೂ ಉತ್ತಮ ಪ್ರಮಾಣದಲ್ಲಿ ಮಿನರಲ್ಸ್ ಹಾಗೂ ಸೋಡಿಯಂ ಅಂಶಗಳಿದ್ದು, ಸಂಶೋಧನೆಗಳಿಂದ ಈ ಬೀಜಗಳನ್ನು ಬೇಯಿಸಿ ತಿನ್ನಬಹುದು ಎಂದು ಪ್ರಮಾಣೀಕರಿಸಿದ್ದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಉಂಟಾಗುತ್ತವೆ ಎನ್ನಲಾಗಿದೆ. ಇದರ ಎಳೆ ಕಾಯಿಗಳಿಂದ ಪಲ್ಯ ಹಾಗೂ ಸಾಂಬಾರ್ ತಯಾರಿಸಲಾಗುತ್ತದೆ. ಈ ಮರವನ್ನ ಬದುಗಳಲ್ಲಿ ನೆಡುವುದರಿಂದ ಮಣ್ಣಿನ ಸವೆತ ತಡೆಯುವುದರ ಜೊತೆಗೆ ಭೂಮಿಯ ಸಾರಜನಕದ ಮಟ್ಟವನ್ನ ಹೆಚ್ಚಿಸಬಹುದು ಕೂಡ.